ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಗುರುಮಿಡ್ಕಲ್ ಮತಕ್ಷೇತ್ರದ ಕಿಲ್ಲನೆಕೆರೆ ಗ್ರಾಮದ ಕುರುಬ ಸಮಾಜದ ಯುವ ಮುಖಂಡ ಹಾಗೂ ಪತ್ರಕರ್ತ ವೀರಲಿಂಗ ಪೂಜಾರಿ ಕಿಲ್ಲನೆಕೆರ ಎಂಬ ಯುವಕನಿಗೆ ಗುರುಮಿಡ್ಕಲ್ ಶಾಸಕ ಶರಣಗೌಡ ಕಂದಕೂರು ಹಾಗೂ ಕಿಲ್ಲನೆಕೆರೆ ಗ್ರಾಮದ ಶಾಸಕ ಶರಣಗೌಡ ಕಂದಕೂರು ಬೆಂಬಲಿಗರ ಕಿರುಕುಳಕ್ಕೆ ಬೇಸತ್ತು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಯುವಕ ದಯಾಮರಣ ಕೋರಿ ಪತ್ರ ಬರೆದಿರುವ ಸುದ್ದಿ ತಿಳಿದು ಅಹಿಂದ ನಾಯಕ ಹನುಮೇಗೌಡ ಬಿರನಕಲ್ ಹಾಗೂ ಸಮಾಜದ ಮುಖಂಡರು ಇಂದು ಕಿಲ್ಲನೆಕೆರೆ ಗ್ರಾಮದ ನೊಂದ ಯುವಕ ವೀರಲಿಂಗ ಮನೆಗೆ ಭೇಟಿ ಕೊಟ್ಟು ಮಾತನಾಡಿದರು. ಇದು ಭಾರತ ದೇಶ, ಇಲ್ಲಿ ಎಲ್ಲರಿಗೂ ಬಾಳಿ ಬದುಕುವ ಹಕ್ಕಿದೆ. ನಿನ್ನೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ಹೇಳಿದ್ದು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯ ಕಳೆದುಕೊಳ್ಳದಂತೆ ಸಲಹೆ ಕೊಟ್ಟಿದ್ದಾರೆ. ಶಾಸಕ ಹಾಗೂ ಆತನ ಬೆಂಬಲಿಗರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಸಭೆಯನ್ನು ಕರೆದು ಮುಂದಿನ ಹೋರಾಟ ಹಮ್ಮಿಕೊಳ್ಳುವ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದು ಅಹಿಂದ ಮುಖಂಡರು ಆದ ಹನುಮೇಗೌಡ ಬಿರನಕಲ್ ಹೇಳಿದ್ದಾರೆ. ಮತ್ತು ಈ ಮೊದಲು ನೀವು ವಾರ್ತಾ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವುದು ತಡೆಹಿಡಿದಿದ್ದು, ಅದೇ ವಾರ್ತಾ ಇಲಾಖೆಯಲ್ಲಿಯೇ ಮತ್ತೆ ಪುನಃ ಮುಂದುವರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿ ಸಲ್ಲಿಸಲಾಗಿದೆ ಅಂತ ತಿಳಿಸಿದರು. ನಿರ್ಮಿತ ಕೇಂದ್ರದಿಂದ 3,98,000 ಒಂದು ಡಿಸಿಯ ಅನುದಾನದಲ್ಲಿ ಕೆಲಸ ಮಾಡಕ ಅನುಮೋದನೆಯನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ವೀರಲಿಂಗ ಪೂಜಾರಿಗೆ ಅವರಿಗೆ ಆ ಕೆಲಸವನ್ನು ವಹಿಸಿ ಮಾಡ್ರಿ, ನೀವು ಕೆಲಸ ಮಾಡಿದ್ಮೇಕ ದುಡ್ಡು ಕೊಡ್ತೀವಿ ಅಂತೇಳಿ ನಿರ್ಮಿತ ಕೇಂದ್ರದವರು ಹೇಳಿ ಕೆಲಸ ಮಾಡಿಸ್ಕೊಂಡು ಆ ನಂತರ ಕೆಲಸ ಶಾಸಕರ ಒಂದು ಒತ್ತಡ ಮೇರೆಗೆ ಬೇರೆ ಕಡೆ ಆ ದುಡ್ಡನ್ನು ವರ್ಗಾವಣೆ ಮಾಡಿರ್ತಾರೆ. ಆ ದುಡ್ಡು ಶಾಸಕರದನ್ನು ಕೂಡ ಅಲ್ಲ ಅಂತ. ಆ ದುಡ್ಡು ಇದು ದೇವಸ್ಥಾನ ಅಡಿಯಲ್ಲಿ ಬರ್ತಕ್ಕಂಥ ದುಡ್ಡು. ಈ ಹುಡುಗ ಏನೇ ಕಷ್ಟಪಟ್ಟು ಡಿ ಸಿ ಅವರಿಗೆ ಮನವಿ ಮಾಡಿಕೊಂಡು ಮತ್ತು ಆ ಅನುದಾನವನ್ನು ತಂದಿದ್ದ. ಆ ಅನುದಾನ ತಂದ್ರೆ ಈ ಹುಡುಗ ಹಿಂಗೆ ಬಿಟ್ರ ಕೆಲಸ ಮಾಡ್ಕೊಂಡು ಹೋಗ್ತಾನ, ಬೆಳಿತಾನ. ಈ ಹಿಂದುಳಿದವರು ಯಾರು ಏನು ಕೆಲಸ ಮಾಡಬಾರ್ದು. ಇವತ್ತಿಂದಿಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ನೀವೇನಿದ್ರನ್ನ ಹೊಲ ಮನೆ ಕೆಲಸ ಮಾಡ್ಕೊಂಡು ಇರಬೇಕು. ನೀವು ಯಾವುದೇ ಥರದ ಕೆಲಸ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ಶಾಸಕರು ನಿರ್ಮಿತ ಕೇಂದ್ರದವರಿಗೆ ನಾವು ಹೇಳೋಂಥ ದುಡ್ಡು ಕೊಡಬಾರ್ದಂತ. ಈ ನಿರ್ಮಿತ ಕೇಂದ್ರದವರು ಆ ಹುಡುಗನಿಗೆ ಶಾಸಕರು ಹೇಳಿದ್ರೆ ಮಾತ್ರ ಕೊಡ್ತೀವಿ. ಶಾಸಕರಿಗೇನು ಮೈಲೇಜ್ ಕೊಡ್ತಾನೆ ದುಡ್ಡು? ಇರ್ತಕ್ಕಂಥ ಸಾರ್ವಜನಿಕರ ಬರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಆ ದುಡ್ಡು ಶಾಸಕರು ಮೈಲೇಜ್ ಕೊಡ್ತಿದ್ರು ಅಂದ್ರೆ ಇಲ್ಲಪ್ಪ ನಾನು ಕೊಡಲ್ಲ ಅಂತ ಹೇಳಿ ಬೇರೆ ತೊಂದರೆ ಕೊಟ್ಕೊಂಡ್ಗೇಸಿ ಈ ನಿರ್ಮಿತ ಕೇಂದ್ರದವರು ಯಾವುದೇ ಕಾರಣಕ್ಕೆ ಆ ಶಾಸಕನ ಹೆಸರು ಹೇಳಬಾರ್ದು. ತಾವು ಕೆಲಸ ಮಾಡಿಸ್ಕೊಂಡ್ರಿ, ಕೆಲಸವನ್ನು ಮಾಡಿಸ್ಕೊಂಡಂಥ ದುಡ್ಡು ಕೊಡಬೇಕು. ಇಲ್ಲದಿದ್ದರೆ ನೀವು ಅನೇಕ ಏನು ಭ್ರಷ್ಟಾಚಾರ ಮಾಡಿರಿ ಈ ಜಿಲ್ಲೆಯಲ್ಲಿ, ಆ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿಬೇಕಾಗ್ತದೆ. ನಾವು ಹಿಂದುಳಿದವರು ಮತ್ತು ಅಯ್ಯಿಂದ ವರ್ಗ ಎಲ್ಲರೂ ಸೇರ್ಕೊಂಡು ಈ ಯಾದಗಿರಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ನಿಮ್ಮ ಸಲುವಾಗಿ. ಅದು ಹುಡುಗನಿಗೆ ಯಾವುದೇ ಕಾರಣಕ್ಕೆ ನ್ಯಾಯ ಕೊಡಬೇಕು. ನ್ಯಾಯ ಸಿಗಲಿಕ್ಕಂದ್ರೆ ಮುಂದಿನ ದಿನಗಳಲ್ಲಿ ಭಾಳ ಎಚ್ಚರ ಸಂಗಟ ನೀವು ನಿರ್ಮಿತ ಕೇಂದ್ರದವ್ರು ಕೆಲಸ ಮಾಡಬೇಕಾಗ್ತದೆ. ಶಾಸಕನು ಕೂಡ ಇಂಥದಕ್ಕೆ ಕೈ ಹಾಕ್ಬಾರ್ದು. ಏನಿದ್ರೆ ತಾನು ಅಧಿಕಾರ ಬಂದ್ಮ್ಯಾಕ ಎಲ್ಲ ಶಾಸಕ ಆ ಎಲ್ಲ ಪ್ರಜಾಪ್ರಭುತ್ವ ಅನ್ನು ಕೊಡಬೇಕು. ಎಲ್ಲರೂ ಅಷ್ಟೇ ಅಂತ ಹೇಳ್ಬೇಕು. ಅವ್ರು ನಿಮ್ಮ ಕಾರ್ಯಕರ್ತರು ಆನೋ ಇಲ್ಲ ಗೊತ್ತಿಲ್ಲ. ನೀನು ಈ ಜನ ಪ್ರತಿನಿಧಿ ಕ್ಷೇತ್ರದ್ದು, ನೀನು ಏನೇ ತೊಂದರೆ ಆದ್ರೆ ಅವರಿಗೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಹೊರತಾಗಿ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ನಾವು ಯಾಕೆ ಬಂದೀವಿ ಅಂದ್ರೆ ಈ ಹುಡುಗ ವೀರಲಿಂಗ ಸವರು ಇವತ್ತಿನಲ್ಲಿ ರಾಷ್ಟ್ರಪತಿಗಾಗಲಿ ಮತ್ತು ಡಿ ಸಿ ಅವರಿಗೆ ಸಿ ಎಮ್ಗೆ ಮನವಿಯನ್ನು ಸಲ್ಲಿಸ್ಯಾರ. ಅವರು
ಇವತ್ತಿಗೆ ದುಡ್ಡು ಇರ್ಲಿಕ್ಕೆ ನಾನು ಸತ್ತೇ ಹೋಗ್ಬಿಡ್ತೀನಿ, ಎಲ್ಲೇಸಿ ನಾನು ಬದುಕಲಿ ನನ್ನ ಕುಟುಂಬ ಅಂತ ಒಂದು ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಏನು ತೊಂದರೆ ಆದ್ರೆ ಅಂಥವ್ರಿಗೆ ಇವತ್ತು ಸಾಯಂಥ ಪರಿಸ್ಥಿತಿ ತರಬಾರ್ದು. ಶಾಸಕರ ಕಡೆ ತಿರುಗಿ ನೋಡಬೇಕು. ಅಧಿಕಾರ ಶಾಶ್ವತವಾಗಿ ಇರಲ್ಲ. ಎಲ್ಲರೂ ನೀವು ಪ್ರಜಾಪ್ರಭುತ್ವ ಮ್ಯಾಗ ಏನಿವತ್ತ ವಿಧಾನಸಭೆದಾಗ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.